ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿಯಲ್ಲಿ ಸೋಲಾಯಿತು, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅಥಣಿಯಲ್ಲಿ ಪ್ಲಸ್ ಆಯ್ತಲ್ಲ ಸರ್, ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ಅಂತ? ಏನು ತಂತ್ರ ಇಲ್ಲ, ಜನರು ಎಲ್ಲ ಪ್ರತಿಯೊಬ್ಬ ಹತ್ತನೇ ಜನರಿಗೆ ಗೊತ್ತದೆ. ಒಬ್ಬ ಈಗ ಎರಡೂ ರಾಷ್ಟ್ರೀಯ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ. ಎರಡೂ ರಾಷ್ಟ್ರಗಳು ಬಿ ಜೆ ಪಿಗೂ ಕಾಂಗ್ರೆಸ್ ಅವರು ಕೆಲವೊಬ್ಬರು ಮಾಡಿದ ರಾಜ್ಯ ತಿಳ್ಕೊಂಡ್ರೆ 2004ರಲ್ಲಿ ಡೋಂಗೂರವನ್ನು ಸೋಲಿಸ್ಬೇಕಂತ ಮಾತನಾಡ ಇದ್ದಾಗ ತಲೆ ಪಟಕನ ಶಾಸಕರಾದರು. ಮೊನ್ನೆ 23ರಲ್ಲಿ ಒಂದು ಕೆಟ್ಟ ವಾತಾವರಣ, ಪಾಪ ಮಹೇಶ್ ಕುಮಟಳ್ಳಿ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಮಜಾ ಅನಿಸೈತಿ. ಈ ಮುಂದಿನ ದಿನದಲ್ಲಿ ಅಥಣಿ ಜನರು ಅದು ಒಳ್ಳೆಯ ಬುದ್ಧಿವಂತದಾರ. ಈಗ ಮಾಡಿದಂಥ ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈ ತಂದಿದೆ. ಮುಂದಿನ ದಿನದಲ್ಲಿ ನಮ್ಮ ಅಥಣಿ ಜನರು ಸರಿಯಾದ ನಿರ್ಣಯ ತಗೋದ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಸರ್, ಇದನ್ನೇ ನೋಡಿ ಲಕ್ಷ್ಮಣ್ ಸವದಿ ಯಾಕೆ ಬಿಜೆಪಿಗೆ ಬರಬಾರ್ದು? ಯಾಕಂದ್ರೆ ಈಗ ಬಿಜೆಪಿಗೆ ಪ್ಲಸ್ ಆಗಿದೆ, ಒಂದು ಕಡೆ ಬಿಜೆಪಿನೂ ಆಹ್ವಾನ ಕೊಡ್ತಾ ಇದೆ, ಎಲ್ಲ ಒಂದು ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ನಾವೇನು ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ. ಇಂಥ 100,000 ಜನ ನಮ್ಮ ಕಾರ್ಯಕರ್ತರು ನಮ್ಮ ಬಿಜೆಪಿ ಇದ್ದಾರೆ. ಈಗ ಅವರೇ ಬರಬೇಕು ಜೊತೆಲ್ಲ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ಇದೆ. ನಾಳೆ ಅಂಥದ್ದೊಂದು ಏನಾದರೂ ನಿರ್ಣಯ ಬಂದರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ? ಯಾಕೆ ವಾತಾವರಣ ಆ ರೀತಿ ಅಥಣಿಯಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ? ನೋಡ್ರಿ, ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಒಂದು ಮೊದಲೇ ಇಲ್ಲ, ಎರಡೂ ರಾಷ್ಟ್ರೀಯ ನಾಯಕರು ಇಂಥ ಜಂಪ್ ಹೊಡೆಯೋ ಜನರಿಗೆ ಬುದ್ಧಿ ಕಲಿಸುವ ಒಳ್ಳೆ ನಿರ್ಣಯ ತಗೋಬೇಕು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾರೆ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.